ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಕಲಿ ಔಷಧಿ ಮಾರಾಟ ಜಾಲ ಸಾಕಷ್ಟು ದೊಡ್ಡ ಮಟ್ಟದ ಆತಂಕವನ್ನು ಸೃಷ್ಟಿ ಮಾಡಿಸಿತ್ತು. ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿದಂಥ ಔಷಧ ನಮಗೆ ವಿಷವಾಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಬಟ್ ಅದರ ಹಿಂದೆ ಇರುವಂಥ ರೂವಾರಿಗಳು, ದಂಧೆಕೋರರು ಅಂಥ ವಿಷವನ್ನು ಉಣಿಸುವಂಥ ಕೆಲಸವನ್ನು ಮಾಡಿದರು. ಈಗ SIT ತನಿಖೆ ಮಾಡ್ತಾ ಇದೆ. SIT ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿದೆ. ಆರಂಭದಲ್ಲಿ ಔಷಧಿ ಪೂರೈಕೆಗೆ 4 ಕಂಪನಿಗಳನ್ನು ತೆರೆಯಲಾಗಿತ್ತು. ಪ್ರಶಾಂತ್ ಮತ್ತು ವೆಂಕಟೇಶ್ ಚೌಧರಿ 4 ಕಂಪನಿಗಳನ್ನು ಆರಂಭ ಮಾಡಿದ್ರು. ಔಷಧಿಗಳ ಮಾರಾಟದ ನಷ್ಟದ ಬಳಿಕ ನಕಲಿ ಔಷಧ ಮಾರಾಟ ದಂಧೆಯನ್ನು ಶುರು ಮಾಡಿಕೊಂಡ್ರು. ತನ್ನ ಹೆಸರಿನ 2 ಕಂಪನಿಗಳ ಬಗ್ಗೆ ಬಾಯ್ಬಿಟ್ಟಿದ್ದ ವೆಂಕಟೇಶ್ ಚೌಧರಿ, ಒಬ್ಬ ಪ್ರಶಾಂತ್ ಅಂತ ಹೇಳಿ ಶಿವಮೊಗ್ಗ ಮೂಲದವನು, ಇನ್ನು ವೆಂಕಟೇಶ್ ಚೌಧರಿ ರಾಯಚೂರಿನ ಮೂಲದವನು. ಆರಂಭದಲ್ಲಿ ಪ್ರತಿಷ್ಠಿತ ಕಂಪನಿಗಳ ಮಾರಾಟದ ಪ್ರತಿನಿಧಿಗಳಾಗಿದ್ದರು. ಇಬ್ಬರು ಮೆಡಿಕಲ್ ರೆಪ್ರೆಸೆಂಟೇಟಿವ್ MR ಆಗಿದ್ದರು. ಬಳಿಕ ತಮ್ಮ ಔಷಧಿ ಮಾರಾಟದ ಏಜೆನ್ಸಿಯನ್ನು ಆರಂಭ ಮಾಡಿದರು. ತಮ್ಮ ಏಜೆನ್ಸಿ ಮೂಲಕ ಔಷಧಿಗಳನ್ನು ಅಂಗಡಿಗಳಿಗೆ ತಲುಪುವ ಕೆಲಸ ಮಾಡ್ತಾ ಇದ್ದರು. ಒಬ್ಬ ಔಷಧಿ ಪೂರೈಕೆಯಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದರು. ಒಬ್ಬ ಔಷಧಿಗಳನ್ನು ಖರೀದಿ ಮಾಡ್ತಾ ಇದ್ದ, ಲೇಬಲ್ ಚೇಂಜ್ ಮಾಡ್ತಾ ಇದ್ದರು, ಔಷಧಿಗಳನ್ನು ವಿತರಣೆ ಮಾಡ್ತಿದ್ರು, ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾ ಇದ್ದರು. ಹೀಗೆ ಇಬ್ಬರೂ ಕೂಡ ಖತರ್ನಾಕ್ ಕಿಲಾಡಿಗಳು ಅರೆಸ್ಟ್ ಆಗಿದ್ದಾರೆ. SIT ತೀವ್ರ ತನಿಖೆಗೆ ಒಳಪಡಿಸಲಾಗಿದೆ. ಅನೇಕ ಅಂಶಗಳನ್ನು ಅವರು ಬಾಯಿ ಬಿಡ್ತಾ ಹೋಗ್ತಾ ಇದ್ದಾರೆ. ಅವರು ರಸ್ತಕ್ಕೆ ಸಿಲುಕಿದ ಕಾರಣಕ್ಕಾಗಿ ಪ್ರತಿಷ್ಠಿತ ಕಂಪನಿಗಳ ಔಷಧಿಗಳನ್ನು ಖರೀದಿ ಮಾಡಿ ಅದಕ್ಕೆ ಲೇಬಲ್ ಬದಲಾಯಿಸಿ ಪ್ರತಿಷ್ಠಿತ ಕಂಪನಿಗಳ ಲೇಬಲ್ಗಳನ್ನು ಅಂಟಿಸಿ ಮಾರಾಟ ಮಾಡುವಂಥ ದಂಧೆಯನ್ನು ಮಾಡ್ತಾಯಿದ್ರು. ಬೇರೆ ಬೇರೆ ರಾಜ್ಯಗಳಿಂದ ಔಷಧ ಖರೀದಿ ಮಾಡೋದು, ಆ ನಂತರದಲ್ಲಿ ಮಾರಾಟ ಮಾಡೋದು. ಮೊದಲು ಫಾರ್ಮಾ ಕಂಪನಿಗಳನ್ನು ಆರಂಭ ಮಾಡಿ ನಷ್ಟಕ್ಕೆ ಸಿಲುಕಿದ್ದಂಥ ಆಸಾಮಿಗಳಿವರಿಬ್ಬರು ಆನಂತರ ನಕಲಿ ಔಷಧ ಜಾಲಕ್ಕೆ ತಮ್ಮ ದಂಧೆಯನ್ನು ಶುರು ಮಾಡಿದರು. ಇಬ್ಬರ ಹೆಸರಲ್ಲಿ 2 ಕಂಪನಿ ನೋಂದಣಿ ಮಾಡಿಕೊಂಡಿದ್ದರು. GST ಸಂಖ್ಯೆ ಕೂಡ ಪಡೆದಿದ್ರಂತೆ. 2 ವರ್ಷಗಳಿಂದ 4 ಕಂಪನಿಗಳ ಹೆಸರಿನಲ್ಲಿ ವ್ಯವಹಾರ ಮಾಡ್ತಾಯಿದ್ರು ಇಬ್ಬರು. ತಮ್ಮ ಕಚೇರಿಗಳನ್ನು ಕಮರ್ಷಿಯಲ್ ಸ್ಟ್ರೀಟ್ ಮತ್ತು ಚಾಮರಾಜಪೇಟೆಯಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದ್ದರು. ಮುಂಬೈ, ಚೆನ್ನೈ, ಚಂಡೀಗಢ ಹೀಗೆ ವ್ಯಾವಹಾರಿಕ ಸಂಪರ್ಕದಲ್ಲಿದ್ದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೆಂಕಟೇಶ್ಗೆ ಔಷಧಿ ಖರೀದಿ ಜವಾಬ್ದಾರಿ, ಪ್ರಶಾಂತ್ಗೆ ಹಂಚಿಕೆಯ ಜವಾಬ್ದಾರಿ. ವಿದೇಶಿ ಕಂಪನಿಗಳ ಜೊತೆ ಡೀಲ್ ಮಾಡಿಕೊಂಡು ಔಷಧಿಯನ್ನು ಖರೀದಿ ಮಾಡ್ತಾಯಿದ್ರು. ಬಳಿಕ ಲೇಬಲ್ ಚೇಂಜ್ ಮಾಡಿ ಫ್ರಾಡ್ ಮಾಡ್ತಾಯಿದ್ರು. ಈ ಕೆಲಸಕ್ಕಾಗಿ ತೋಟದ ಮನೆಯಲ್ಲಿ ಬಾಡಿಗೆಯನ್ನು ಕೂಡ ಪಡೆದುಕೊಂಡಿದ್ದರು ಆರೋಪಿಗಳು. ಸದ್ಯ ಪ್ರಶಾಂತ್ ಪತ್ನಿಯಿಂದಲೂ ಕೂಡ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. ಈ ವೇಳೆ ಗಂಡನ ವ್ಯವಹಾರದ ಬಗ್ಗೆ ತನಗೆ ಗೊತ್ತಿಲ್ಲ ಅಂತ ಹೇಳಿ ಪ್ರಶಾಂತ್ ಪತ್ನಿ ಹೇಳಿದ್ದಾರೆ. ಇನ್ನು BA ಓದಿದ್ದಂಥ ಪ್ರಶಾಂತ್ ಮೆಡಿಕಲ್ ವ್ಯವಹಾರವನ್ನು ಮಾಡ್ತಾ ಇದ್ದ ಅನ್ನುವ ಮಾಹಿತಿ ಇದೆ. ಶಿವಮೊಗ್ಗದ ಪ್ರಶಾಂತ್, ರಾಯಚೂರಿನ ವೆಂಕಟೇಶ್ ಇಬ್ಬರು ನಕಲಿ ಔಷಧ ಮಾರಾಟ ಜಾಲದ ರೂವಾರಿಗಳು, ಆರೋಪಿಗಳು. ಕೇವಲ ಇವರಿಬ್ಬರೇ ಇದ್ದಾರಾ? ಇನ್ನೂ ಅನೇಕರ ಕೈವಾಡಗಳಿದೆಯಾ? ವಿದೇಶಿ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ರು ಅಂತ ಹೇಳಿದ್ರೆ ಅವರದ್ದು ತಪ್ಪಾಗೋದಿಲ್ವೇ? ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆನಂತರವಷ್ಟೇ ಸಂಪೂರ್ಣ ಸತ್ಯ ಬಯಲಾಗಬೇಕಾಗಿದೆ.